IAS ಅಧಿಕಾರಿ ರೋಹಿಣಿ ಸಿಂಧೂರಿ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿಯಲ್ಲಿರ್ತಾರೆ. ಇವತ್ತು ಕೂಡ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಓವರಾಲ್ ಆಗಿ ರೋಹಿಣಿ ಸಿಂಧೂರಿ ಅವರು ಯಾವ ರೀತಿಯಲ್ಲಿ ಸುದ್ದಿಯಲ್ಲಿದ್ದರು ಅನ್ನೋದ್ರ ಬಗ್ಗೆ ನಾನೀಗ ಹೇಳೋದಕ್ಕೆ ಮುಂದಾಗ್ತೇನೆ. ಬುಜ್ಜಮ್ಮ ಅಂತ ಹೇಳಿ ಅವರ ಅತ್ತೆ ರೋಹಿಣಿ ಸಿಂಧೂರಿ ಅವರ ಯಜಮಾನರು ಬಂದು ಸುಧೀರ್ ರೆಡ್ಡಿ ಅಂತ ಹೇಳಿ, ಸುಧೀರ್ ರೆಡ್ಡಿ ಅವರ ತಾಯಿ ಬಂದು ಬುಜ್ಜಮ್ಮ ಅಂತ ಹೇಳಿ. ಬುಜ್ಜಮ್ಮ ಅವರು ಕೆಂಚೇನಹಳ್ಳಿ ಬಳಿ ಒಂದು ಪ್ರಾಪರ್ಟಿಯನ್ನು ತೆಗೆದುಕೊಂಡಿರ್ತಾರೆ. ಅದು ಟ್ರಸ್ಟ್ಗೆ ಸೇರಿದ್ದು ಅಂತ ಹೇಳಿ ಈ ಹಿಂದೆ ಪಕ್ಕದಲ್ಲೇ ಇರ್ತಕ್ಕಂಥ ಸೈಟ್ನ ಓನರ್ ಆಗಿರ್ತಕ್ಕಂಥ ಬಾಲಿವುಡ್ ಗಾಯಕ ಅಲಿ ಅಂತ ಹೇಳಿ, ಲಕ್ಕಿ ಅಲಿ ಅಂತ ಹೇಳಿ ಆತ ನೇರವಾಗಿ ಒಂದು ಕಂಪ್ಲೇಂಟನ್ನು ಈ ಹಿಂದೆ ಕೊಟ್ಟಿರ್ತಾನೆ. ಯಾರೋ ರೋಹಿಣಿ ಸಿಂಧೂರಿ ಅವರ ಅತ್ತೆ ಹಾಗೆ ಅವರ ಯಜಮಾನರಾಗಿರ್ತಕ್ಕಂಥ ಸುಧೀರ್ ರೆಡ್ಡಿ ಅವರ ಮೇಲೆ. ಇದಾಯಿತು. ಇತ್ತೀಚೆಗೆ ಆ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಲಕ್ಕಿ ಅಲಿಯ ಒಂದು ಟೀಮು ನೇರವಾಗಿ ಬಂದು ತಮ್ಮ ಪ್ರಾಪರ್ಟಿ ಮೇಲೆ ನೇರವಾಗಿ ಒಳಗಡೆ ಯಾವುದು ಹೇಳ್ದೆ ಕೇಳ್ದೇನೆ ನುಗ್ಗುವಂತಹ ಕೆಲಸಗಳನ್ನು ಮಾಡಿ ಅಲ್ಲಿರ್ತಕ್ಕಂಥ ಪ್ರಾಪರ್ಟಿಗಳನ್ನು ನಾಶ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಾಗ 75 ಲಕ್ಷದವರೆಗೂ ಕೂಡ ನಮಗೆ ಲಾಸ್ ಆಗಿದೆ ಅಂತ ಹೇಳಿ ರೋಹಿಣಿ ಸಿಂಧೂರಿ ಅವರ ಅತ್ತೆ ಬುಜ್ಜಮ್ಮ ಅವರು ಒಂದು ನೇರವಾಗಿ ಒಂದು ಕೆಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ನ, ಅಂದರೆ ಕೆಂಚೇನಹಳ್ಳಿಯ ಬಳಿಯಲ್ಲಿರ್ತಕ್ಕಂಥ ಇದು ಬಂದು ಯಲಹಂಕ ನ್ಯೂ ಟೌನ್ ಸ್ಟೇಷನ್ ಬರುತ್ತೆ, ಅಲ್ಲಿ ಬಂದು ಒಂದು ದೂರನ್ನು ನೀಡ್ತಾರೆ. ಆ ದೂರಿನನ್ವಯ ಪ್ರಕರಣವನ್ನು ಕೂಡ ದಾಖಲಿಸ್ಕೊಡ್ತಾರೆ. ಈ ಸಂಬಂಧಪಟ್ಟ ಹಾಗೆ ಇದನ್ನು ತಡೆ ಕೋರಿ ಲಕ್ಕಿ ಅಲಿ ಅವರು ಕೂಡ ಒಂದು ಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಕೂಡ ಇದಕ್ಕೆ ತಡೆಯನ್ನು ಕೊಟ್ಟಿದೆ. ಒಟ್ಟಾರೆ ಇದೊಂದು ವಿಚಾರವನ್ನು ಬಿಟ್ಟರೆ ಇನ್ನು ಕೆಲ ವಿಚಾರಗಳು ಈ ಹಿಂದೆ ನಡೆದಂತಹ ವಿಚಾರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಹಿಂದೆ ಈ ಒಂದು ರೋಹಿಣಿ ಸಿಂಧೂರಿ ಅವರೇನಿದ್ದಾರೆ, ಈ DK ರವಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ IAS ಅಧಿಕಾರಿ DK ರವಿ ಅವರೇನಿದ್ದಾರೆ, ಇವರು ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇವರ ನಡುವೆ ಒಂದು ಒಳ್ಳೆಯ ಸಂಬಂಧ ಇತ್ತು. ಅವರ ಆತ್ಮಹತ್ಯೆಗೂ ಇವರೇ ಕಾರಣ ಅನ್ನೋ ರೀತಿಯಲ್ಲೂ ಕೂಡ ಕೆಲ ವಿಚಾರಗಳು, ಗಾಳಿ ಸುದ್ದಿಗಳು ಕೂಡ ಹರಿದಾಡಿದ್ವು. ಅದಾದ ಬಳಿಕ ಅವರ ಒಂದು ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ DK ರವಿ ಅವರ ಸಾವಿನ ಸಂಬಂಧಪಟ್ಟ ಹಾಗೆ CBI ನೇರವಾಗಿ ಇಲ್ಲಿ ಬಂದು ಇನ್ವೆಸ್ಟಿಗೇಷನ್ ಕೂಡ ಮಾಡುತ್ತೆ. ಇನ್ವೆಸ್ಟಿಗೇಷನ್ನಲ್ಲಿ ಅವರ ಕಾಲ್ ಲಿಸ್ಟಲ್ಲಿ ಅಥವಾ ಅವರ ಮಾಡಿರ್ತಕ್ಕಂಥ ಮೆಸೇಜ್ಗಳು, ಇವರ ನಡುವೆ ಇರತಕ್ಕಂಥ ಸಂಬಂಧಗಳು, ಇದೆಲ್ಲವುದನ್ನು ಕೂಡ ಯಾವ ರೀತಿಯಲ್ಲಿ ಮೆಸೇಜ್ ಆಯಿತು, ಕುಸುಮಾ ಅವರಿಂದ ಯಾವ ರೀತಿಯಾಗಿ DK ರವಿ ಅವರು ಕ್ಷಮೆಯನ್ನು ಇವರು ರೋಹಿಣಿ ಸಿಂಧೂರಿ ಬಳಿ ಕೇಳಬೇಕು ಅಂತ ಕುಸುಮಾ ಅವರ ಹತ್ರ ಹೇಳ್ತಾರೋ, ಇದೆಲ್ಲ ವಿಚಾರಗಳು ಕೂಡ ಒಂದು ಮೆಸೇಜ್ಗಳು ಅಥವಾ ಇವರ ಒಂದು ಹೆಸರು, ಆ ಒಂದು ಆತ್ಮಹತ್ಯೆ ಪ್ರಕರಣ ಅದಾದ ಮೇಲೆ ಬಂದಿರತಕ್ಕಂಥ ಇವರ ಒಂದು ಹೆಸರು ತಳುಕು ಹಾಕ್ಕೊಂಡಿರೋದು ಕೂಡ ನಾವು ಕೇಳ್ಪಟ್ಟಿದ್ವಿ. ಅದೇ ರೀತಿಯಾಗಿ ರೂಪಾ ಡಿ ಅವರು IPS ಅಧಿಕಾರಿ ಏನಿದ್ದಾರೆ, ಅವರ ಒಂದು ವಿಚಾರದಲ್ಲೂ ಕೂಡ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಫೇಸ್ಬುಕ್ನಲ್ಲಿ ನೇರವಾಗಿ ಇವರ ಒಂದು ಖಾಸಗಿ ಫೋಟೋಗಳನ್ನು ಹಾಕಿಕೊಳ್ಳುವಂಥ, ಸಿಂಧೂರಿ ಅವರ ಖಾಸಗಿ ಫೋಟೋಗಳನ್ನು ಹಾಕಿ ಪೋಸ್ಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ರೋಹಿಣಿ ಸಿಂಧೂರಿ ಅವರು ಒಂದು ಕೇಸನ್ನು ಕೂಡ ಹಾಕ್ತಾರೆ. ಅಂದರೆ ಮಾನನಷ್ಟ ಮಾಡಿದ್ದಾರೆ ನನಗೆ ಅಂತ ಹೇಳಿ ಇದೊಂದು ಮಾನನಷ್ಟ ಮೊಕದ್ದಮೆ ಕೇಸು ಹೈಕೋರ್ಟು, ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಮತ್ತೆ ಈಗ ಹೈಕೋರ್ಟ್ಗೆ ಬಂದು ನಿಂತಿದೆ. ಅಂದರೆ ಇದೇನಾಗುತ್ತೆ ಬಿಡುತ್ತೆ ಅನ್ನೋದು ನಂತರದಲ್ಲಿ ಕಾದು ನೋಡಬೇಕಾಗತ್ತೆ. ಇನ್ನು ಉಳಿದಂತೆ ಈ ಹಿಂದೆ ಜಿಲ್ಲಾಧಿಕಾರಿಯಾಗಿದ್ದಾಗ ಇಲ್ಲಿ ಮೈಸೂರಿನಲ್ಲಿದ್ದಾಗ ಅಲ್ಲಿ ಪ್ರೈವೇಟಾಗಿ ಜಿಲ್ಲಾಧಿಕಾರಿ ಆಫೀಸರ್ ನವೀಕರಣ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡಿದ ವಿಚಾರ ಸಂಬಂಧಪಟ್ಟ ಹಾಗೆ ಪ್ರತಾಪ್ ಸಿಂಹ ಅವ್ರ ಜೊತೆ ಒಂದು ಸ್ವಲ್ಪ ಕ್ಲಾಶ್ ಆಗಿರ್ತಕ್ಕಂಥದ್ದು, ಮತ್ತು ಸಾರಾ ಮಹೇಶ್ ಅವರು ಕೂಡ ಕೆಲ ಅಲಿಗೇಷನ್ಗಳನ್ನು ಮಾಡಿರೋದು ಕೂಡ ಗೊತ್ತಾಗುತ್ತೆ. ಅಂದರೆ ಈ ಒಂದು ಕೊರೋನಾ ಬಂದಾಗ ಸರಿಯಾದ ಚಾಮರಾಜನಗರದಲ್ಲಿ ಸರಿಯಾದ ರೀತಿಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿದ್ದು ಇದೆ. ಅದಕ್ಕೆ ನೇರವಾದ ಹೊಣೆ ರೋಹಿಣಿ ಸಿಂಧೂರಿ ಅವರೇ ಅಂತ ಹೇಳಿ ಸಾರಾ ಮಹೇಶ್ ಅವರು JDSನ ಮುಖಂಡ ಏನಿದ್ದಾರೆ ಅವರು ಆರೋಪವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಬೇರೆ ತಿರುಪತಿಯಲ್ಲಿರ್ತಕ್ಕಂಥ ಕರ್ನಾಟಕದ ಭವನ ಏನಿರುತ್ತೆ ಅದಕ್ಕೆ ನಿರ್ಮಾಣಕ್ಕೆ 10 ಕೋಟಿಯಷ್ಟು ಅಮೌಂಟ್ಗಳನ್ನು ಅಲ್ಲಿ ನೀಡುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಸಮಸ್ಯೆಗಳು ಕೊರೋನಾ ಟೈಮಲ್ಲಿ ಬಂದಾಗ ಯಾವುದೇ ರೀತಿಯಲ್ಲೂ ಕೂಡ ಸಹಕರಿಸಿಲ್ಲ. ಚಾಮರಾಜನಗರದ ಇನ್ಸಿಡೆಂಟ್ಗೆ ಇವರೇ ನೇರವಾದ ರೋಹಿಣಿ ಸಿಂಧೂರಿ ಅವರೇ ಕಾರಣ ಅಂತ ಹೇಳಿ ಸಾರಾ ಮಹೇಶ್ ಅವರು ಕಟುವಾಗಿ ಟೀಕಿಸಿದರು. ಅದೇ ರೀತಿಯಾಗಿ ಮತ್ತೆ ಉಳಿದಂಥ ಏನೇನು ಸಮಸ್ಯೆಗಳಿದ್ವು ಅಥವಾ ಒಳಗಡೆ ಈಗ ನವೀಕರಣ ಮಾಡೋದಕ್ಕೆ ಯಾರನ್ನೂ ಕೇಳ್ದೇನೆ ಜಿಲ್ಲಾಧಿಕಾರಿ ಕಚೇರಿಯನ್ನು ನವೀಕರಣ ಮಾಡಿ ಒಂದು ಒಳಗಡೆ ಇರ್ತಕ್ಕಂಥ ಒಂದು ಸ್ವಿಮ್ಮಿಂಗ್ ಪೂಲನ್ನು ಕೂಡ ಅವರಿಗೆ ಬೇಕಾದ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಇದು ಸರ್ಕಾರದ ಅಮೌಂಟನ್ನು ಬಳಸ್ಕೊಂಡೇ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿದರು. ಆರೋಪ ಬರೀ ಆರೋಪವಾಗೇ ಇದೆ, ಇನ್ನವರೆಗೂ ಕೂಡ ಇನ್ವೆಸ್ಟಿಗೇಷನ್ ಅಂತ ಆಗಿಲ್ಲ. ಇದೇ ರೀತಿಯಾಗಿ ಒಂದಲ್ಲ ಒಂದು ವಿಚಾರದಲ್ಲಿ ಇವರ ಒಂದು ಆಸ್ತಿಯ ವಿಚಾರ ಇರ್ಬೋದು, ಸಿಂಧೂರಿ ಅವರೇನಾದ್ರೆ ಸಿಂಧೂರಿ ಅವರ ಯಜಮಾನರು ಅವರ ಫ್ಯಾಮಿಲಿ ವಿರುದ್ಧವಾಗಿ ಆಗಾಗ ಕೆಲ ವಿಚಾರಗಳು ಅವರ ವಿರುದ್ಧವಾಗಿರ್ತಕ್ಕಂಥ ಈ ರೀತಿಯಾಗಿ ಹಣವನ್ನು ಮಾಡಿದರು ಅಥವಾ ಈ ರೀತಿಯಾಗಿ ಪ್ರಾಪರ್ಟಿಗಳನ್ನು ಮಾಡಿದರು, ಯಾವುದೋ ಟ್ರಸ್ಟ್ ಜಾಗವನ್ನು ಈ ರೀತಿಯಾಗಿ
ಇವರು ಅಕ್ವೈರ್ ಮಾಡಿಕೊಂಡ್ರು. 2016ರಲ್ಲಿ ಲಕ್ಕಿಯಲ್ಲಿ ಅವರ ಟ್ರಸ್ಟ್ನ ಬಳಿಯಲ್ಲಿ ಇರ್ತಕ್ಕಂಥ ಜಾಗವನ್ನು ಅಕ್ವೈರ್ ಮಾಡಿದರು. ಇಂಥದ್ದೆಲ್ಲ ಆಲೋಚನೆಗಳು, ಇಂಥದ್ದು ವಿಚಾರಗಳು, ಇಂಥದ್ದು ನೇರವಾಗಿ ಮಾಹಿತಿಗಳು ಅಥವಾ ಆರೋಪಗಳು ಕೇಳಿಬರ್ತಾನೆ ಇದ್ದಾವೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಆರೋಪಗಳು ಪ್ರತಿ ಬಾರಿಯೂ ಕೇಳಿ ಬರ್ತಾ ಇದೆ. ಇನ್ವೆಸ್ಟಿಗೇಷನ್ ಎಲ್ಲಿವರೆಗೆ ಬರ್ತಾ ಇದೆ? ಒಂದು ವೇಳೆ ಈ ರೀತಿಯಾಗಿ ಅತಿಕ್ರಮವಾಗಿ ಅಥವಾ ಇವರೇ ಬೇಕಾಬಿಟ್ಟು ಅಧಿಕಾರ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ ಸರಿಯಾದ ರೀತಿಯ ಒಂದು ಇನ್ವೆಸ್ಟಿಗೇಷನ್ ಆಗ್ಬೋದು. ಆ ಇನ್ವೆಸ್ಟಿಗೇಷನ್ ಆದಾಗ ಗೊತ್ತಾಗುತ್ತೆ ಮುಂದಾಗುವಂಥ ಅನಾಹುತಗಳು ಅಥವಾ ಮುಂದಾಗುವಂತಹ ಭ್ರಷ್ಟಾಚಾರಗಳನ್ನು ತಡೆಯುವಂತಹ ಕೆಲಸಗಳನ್ನು ಕೂಡ ಮಾಡಬೇಕಾಗತ್ತೆ. ಒಂದು ವೇಳೆ ರೋಹಿಣಿ ಸಿಂಧೂರಿ ಅವ್ರದ್ದೇ ಇಷ್ಟೆಲ್ಲ ತಪ್ಪಿದೆ ಅಂತ ಹೇಳಿದ್ರೆ ಅವ್ರ ವಿರುದ್ಧನೂ ಕ್ರಮ ಆಗಲಿ. ಒಂದು ವೇಳೆ ಬರೀ ಆರೋಪಗಳನ್ನು ಮಾಡ್ಕೊಂಡು ಅವ್ರದ್ದು ಒಂದು ತೇಜೋವಧೆ ಮಾಡ್ತಾ ಇದ್ದಾರಂತ ಅವ್ರ ವಿರುದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧನೂ ಕೂಡ ಕಾನೂನು ರೀತಿಯ ಕ್ರಮಗಳಾಗಲಿ. ಅದನ್ನು ಬಿಟ್ಟು ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದಂತಹ ಎಳೆಯುವಂತಹ ಕೆಲಸಗಳನ್ನು ಏನು ಅವರು ರೋಹಿಣಿ ಸಿಂಧೂರಿ ಅವರು ಯಾವ ಒಂದು ಕೆಲಸವನ್ನು ಮಾಡಿದ್ರು ಕೂಡ ಇದೇ ರೀತಿಯಾಗಿ ಒಂದು ಅಲಿಗೇಷನನ್ನು ಎದುರಿಸ್ತಾನೆ ಇದ್ದಾರೆ. ಈ ಅಲಿಗೇಷನ್ಗೆ ಒಂದು ಸ್ಟಾಪನ್ನು ಕೊಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆಗಳು ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ನಿಜವಾಗ್ಲೂ ಇವರು ಯಾವ ಒಂದು ಉದ್ದೇಶಕ್ಕೋಸ್ಕರ ಅಧಿಕಾರವನ್ನು ಬಳಸ್ತಾ ಇದ್ದಾರೆ, ಯಾವ ಒಂದು ಉದ್ದೇಶಕ್ಕೋಸ್ಕರ ಅಧಿಕಾರವನ್ನು ಇಟ್ಕೊಂಡು ಈ ರೀತಿಯಾಗಿ ಮುಂದುವರಿತಾ ಇದ್ದಾರೆ, ಅಲಿಗೇಷನ್ಗಳನ್ನು ಆವಾಗವಾಗ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಸಂಪೂರ್ಣವಾಗಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಒಂದು ಪೂರ್ಣ ವಿರಾಮವನ್ನು ಇಡುವಂತಹ ಕೆಲಸವನ್ನು ಮಾಡಲೇಬೇಕಾಗತ್ತೆ. ಮುಂದಾಗುವಂಥ ಅನಾಹುತಗಳನ್ನು ಅಥವಾ ಮುಂದಾಗುವಂತಹ ಈ ಅಲಿಗೇಷನ್ಗಳನ್ನು ಅಲ್ಲಿಗೆ ಕಟ್ ಮಾಡುವಂತಹ ಕೆಲಸಗಳನ್ನು ಮಾಡಬಹುದಾಗಿದೆ.